ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಹ್ಯಾಪಿ ದೀಪಾವಳಿ ಎಲ್ರಿಗೂ. ಇವತ್ತು ದೀಪಾವಳಿ ಸ್ಪೆಷಲ್ ಏನೋ ಮಾಡ್ತಾ ಇದ್ದೀನಿ. ಸೊ ಪನ್ನೀರ್ ಡಿಲೈಟ್ ಬಿರಿಯಾನಿ, ಹ್ಯಾಂಡ್ ಟಾಸ್ಡ್ ಪನ್ನೀರ್ ಡಿಲೈಟ್ ಬಿರಿಯಾನಿ. ಸೊ ಅಂದ್ಕೊಳ್ಬೋದು ಏನಪ್ಪ ವಿಚಿತ್ರ ಇದೆ ಹೆಸರು, ಸ್ವಲ್ಪ ಹ್ಯಾಂಡ್ ಟಾಸ್ಡ್. ಏನಪ್ಪ ಹ್ಯಾಂಡ್ ಟಾಸ್ಡ್ ಅಂದರೆ, ಸೊ ಮಿಕ್ಸಿ ಯೂಸ್ ಮಾಡಲ್ಲ ಬೇಸಿಕಲಿ. ಸೊ ವಿತೌಟ್ ಮಿಕ್ಸಿ ಜಸ್ಟ್ ಪೌಡರ್ಸ್ ಯೂಸ್ ಮಾಡಿ ಇವತ್ತು ಬಿರಿಯಾನಿ ಪ್ರಿಪೇರ್ ಮಾಡಿ. ಬನ್ನಿ ಏನೇನು ಬೇಕು ಅಂತ. ಈರುಳ್ಳಿ ಒಂದು 6-7 ಈರುಳ್ಳಿ, ಉದ್ದ ಅಡ್ಡ 2 ಥರನ ಹಚ್ಕೋಬೇಕು. ಆಮೇಲೆ ಟೊಮ್ಯಾಟೊ ಒಂದು 6-7 ತಗೊತೀನಿ, ಯಾಕಂದರೆ ಇದು ಗ್ರೇವಿಗೆ ಬೇಕಾಗುತ್ತೆ, ಬೇಸ್ ಥರ ವರ್ಕ್ ಆಗುತ್ತೆ ಇದು. ಸೊ ಬೇಸ್ ಮಾಡೋಕ್ಕೆ ಒಂದು 7 ಟೊಮ್ಯಾಟೊ, ಹೆಂಗೆ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಹೆಂಗಿದು ಬೇಯಿಸೋದು ಲಾಸ್ಟಿಗೆ. ಟೊಮ್ಯಾಟೊನೂ ಅಷ್ಟೇ, ಟೊಮ್ಯಾಟೊ ಒಂದು 1/4 kg. ಸೊ ನೋ ರೆಸ್ಟ್ರಿಕ್ಷನ್ಸ್, ಬೇಸಿಕಲಿ ಹೆಂಗೆ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಉದ್ದುಗೆ ಕಟ್ ಮಾಡಿ, ಬೇಕಿದ್ರೆ ತುಂಬ ಚಿಕ್ಕದು ಮಾಡಬೇಡಿ, ಯಾಕಂದ್ರೆ ತಿನ್ನಕ್ಕೆ ಸಿಗಲ್ಲ ಬೇಸಿಕಲಿ, ಸುಕಾರ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಮಸಾಲ. ಹಾಗೆ ಬೀನ್ಸ್, ಆಮೇಲೆ ಕೊತ್ತಂಬರಿ ಸೊಪ್ಪು, ಇದು ಗಾರ್ನಿಷ್ಗೆ ಲಾಸ್ಟ್ಗೆ. ಸೊ ಲಾಸ್ಟ್ಗೆ ಬೇಕಾದ್ರೆ ಕಟ್ ಮಾಡಿ ಇಟ್ಕೋಬೋದು. ಆಮೇಲೆ ಒಂದು 200 ಗ್ರಾಮ್ ಪನ್ನೀರ್. ಸೊ ನಾನು ನಂದಿನಿ ಪನ್ನೀರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಳಿ. ಆಮೇಲೆ ಮಸಾಲಾಗೆ ಶಾನ್ ಬಿರಿಯಾನಿ ಮಸಾಲ, ಇದು ಒನ್ ಆಫ್ ದ ಫೈನೆಸ್ಟ್ ಬಿರಿಯಾನಿ ಮಸಾಲಾಸ್. ಸೊ ನಾನು ಟ್ರೈ ಮಾಡಿರೋದು, ಬೇರೆ ಟ್ರೈ ಮಾಡಿದ್ದೀನಿ, ಆ ಟೇಸ್ಟ್ ಕೊಡಲ್ಲ ಬೇಸಿಕಲಿ. ಅದು ಬಿಟ್ಟರೆ MDH ದೇಗಿ ಮಿರ್ಚ್. ಸೊ ಇದೂ ಅಷ್ಟೇ, ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಇದು ರೆಸಿಪಿಗೆ. ಯಾಕಂದರೆ ಕಲರ್, ಪಂಚೆಂಟ್, ಟೇಸ್ಟ್, ಸ್ಮೆಲ್ ಎಲ್ಲನೂ ಕೊಡುತ್ತೆ. ತಿಕ್ಕ ಬೇಸಿಕಲಿ ಖಾರ ಇರುತ್ತೆ. ಸೊ ಬೇಕು. ಸೊ MDH ಮಿರ್ಚ್ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದೊಂದು 3-4 ಸ್ಪೂನ್ ಹತ್ರ ಬೇಕಾಗುತ್ತೆ ಫುಲ್ ಪ್ರಿಪ್ರೇಷನ್ಗೆ. ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್. ಸೊ ಇದು ಕಲರ್ಗೆ ಯೂಸ್ ಮಾಡ್ತೀವಿ, ಖಾರ ಇರಲ್ಲ ಜಾಸ್ತಿ, ಕಲರ್ ಬರುತ್ತೆ ಚೆನ್ನಾಗಿ, ರೆಡ್ ಕಲರ್ ಬರುತ್ತೆ ಗ್ರೇವಿಗೆ. ಸೊ ಇದಾದಮೇಲೆ ಆಚಿ ಗರಂ ಮಸಾಲ. ಸೊ ಗರಂ ಮಸಾಲಾನು ಒಂದು ಮೇನ್ ಇಂಗ್ರೀಡಿಯೆಂಟ್. ಇದು ಸ್ವಲ್ಪ ಸ್ವೀಟ್ನೆಸ್ ಇದೆಲ್ಲ ಫ್ಲೇವರ್ ಕೊಡುತ್ತೆ ಬಿರಿಯಾನಿಗೆ. ಸೊ ಬಿರಿಯಾನಿ ಮಸಾಲದಲ್ಲಿ ಇರುತ್ತೆ, ಬಟ್ ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬಿಡ್ತೀವಿ. ಸೊ ಮಿಲ್ಕಿ ಮಿಸ್ಟ್ ಥಿಕ್ ಕರ್ಡ್. ಸೊ ಇದನ್ನು ನಾವು ಮ್ಯಾರಿನೇಷನ್ಗೆ ಯೂಸ್ ಮಾಡ್ತೀವಿ. ಅದಾದಮೇಲೆ ಫೈನಲ್ ಮೇನ್ ಇಂಗ್ರೀಡಿಯೆಂಟ್ ರಿಹಾನ್ ಎಕ್ಸ್ಟ್ರಾ ಲಾಂಗ್ ಗ್ರೀನ್ ಬಾಸ್ಮತಿ ರೈಸ್. ಸೊ ಇದಿಲ್ದಿದ್ರೆ ಬಿರಿಯಾನಿ ಆಗೋದೇ ಇಲ್ಲ. ಸೊ ನೋಡಿ ಯಾವ ಥರ ಇದೆ ರೈಸ್ ಅಂತ, ಚೆನ್ನಾಗಿದೆ. ಇಂಡಿಯಾ ಗೇಟ್ಗಿಂತನೂ ಸ್ವಲ್ಪ ಫ್ಲೇವರ್ಫುಲ್ ಇದೆ ರೈಸ್ ಅನಿಸ್ತು ನನಗೆ. ಸೊ ನಾನು ಯೂಶ್ವಲಿ ಇಂಡಿಯಾ ಗೇಟ್ ಯೂಸ್ ಮಾಡ್ತೀನಿ. ಸೊ ಪ್ರಿಪರೇಷನ್ಸ್ ಬಂದ್ಬಿಟ್ಟು ಏನಿದೆ ನೋಡಿ. ಸೊ ನಾನು ಆಲ್ಮೋಸ್ಟ್ 12 ಜನಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 6-7 ಗ್ಲಾಸ್ ಅಕ್ಕಿ ತಗೊತಾ ಇದ್ದೀನಿ. ಡೀಪ್ ಇದೆ ಬೇಸಿಕಲಿ ಬೇಸಲದು. ಸೊ 6-7 ಗ್ಲಾಸ್ ಅಕ್ಕಿನ ಕ್ಲೀನ್ ಮಾಡಿಕೊಂಡು ಫುಲ್ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಕ್ಲೀನ್ ಮಾಡಿ ಒಂದು 45 ಮಿನಿಟ್ಸ್ to 1 hour ನೆನೆಸಿಟ್ಕೊಳ್ಳಿ. ಆಮೇಲೆ ಇನ್ನೊಂದು ಕಪ್ಪಲ್ಲಿ ಆ ಕರ್ಡ್ ಏನಿದೆಯಲ್ಲ ಅದು ತಗೊಬಿಟ್ಟು, ಅದು ಗರಂ ಮಸಾಲ, 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಳ್ಳಿ, ಉಪ್ಪು. ಆಮೇಲೆ ದೇಗಿ ಮಿರ್ಚ್ ಒಂದು 2 ಸ್ಪೂನಿಂದ 3 ಸ್ಪೂನ್ ಹಾಕ್ಕೊಳ್ಳಿ. ಖಾರ ಬೇಕಿದ್ದು ಜಾಸ್ತಿ ಹಾಕೋಬೋದು, ಪರವಾಗಿಲ್ಲ, ನಿಮ್ಗೆ ಬಿಟ್ಟಿರೋದು. ನೋಡಿ, ಇದು ದೇಗಿ ಮಿರ್ಚ್, ಇದು ಕಾಶ್ಮೀರಿ ಚಿಲ್ಲಿ. ಕಲರ್ ಡಿಫ್ರೆನ್ಸ್ ನೋಡಿ ಯಾವ ಥರ ಇದೆ ಅಂತ. ಬೇಕಾದ್ರೆ ಕಾಶ್ಮೀರಿ ಚಿಲ್ಲಿ ಸ್ಕಿಪ್ ಮಾಡಿ, ಮಸಾಲಾಗೆ ಜಸ್ಟ್ ಹಾಕ್ಕೊಳ್ಳಿ, ಇದಕ್ಕೆ ಬೇಕಾಗಿಲ್ಲ. ಸೊ ಆಪ್ಷನಲ್, ನಂಗೆ 2 ಬೇಕಾಗಿತ್ತು. ಸೊ 2 ಮಿಕ್ಸ್ ಮಾಡಿದ್ದೀನಿ, 2 ಸ್ಪೂನ್ ಹಂಗೆ. ಸೊ ಈ ದೇಗಿ ಮಿರ್ಚನ್ನ ನೀವು ಪನ್ನೀರ್ ಗೀ ರೋಸ್ಟ್ಗೆಲ್ಲ ಯೂಸ್ ಮಾಡ್ಬೋದು, ತುಂಬ ಫ್ಲೇವರ್ ಬರುತ್ತೆ. ಸೊ ಖಾರನೇ ಇರುತ್ತೆ, ಬಟ್ ಹೊಡೆಯೋ ಥರ ಇರಲ್ಲ, ಹೊಟ್ಟೆಗೆ ಹೊಡೆಯಲ್ಲ ಖಾರ ಅಷ್ಟು, ಬಟ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಸೊ ಅದನ್ನು ಯೂಸ್ ಮಾಡಲೇಬೇಕು. ಪನ್ನೀರ್ ಗೀ ರೋಸ್ಟ್ ಮಾಡಬೇಕಿದ್ರೆ ಕಾಶ್ಮೀರಿ ಚಿಲ್ಲಿ ವರ್ಕ್ ಆಗಲ್ಲ ಅಲ್ಲಿ. ಸೊ ಅದಾದಮೇಲೆ ಒಂದು ಸ್ವಲ್ಪ ಶಾನ್ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ ಮ್ಯಾರಿನೇಷನ್ಗೆ. ಸೊ ಇದು ಫ್ಲೇವರ್ ಆ್ಯಡ್ ಮಾಡುತ್ತೆ. ಸೊ ಈ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ. ಒಂದ್ಸಲಿ ತಿಕ್ಕಾಯಿತು ಅಂತಂದರೆ ಒಂದು ಸ್ವಲ್ಪ ಮೊಸರು ಹಾಕಿ, ಪರವಾಗಿಲ್ಲ, ಇಲ್ಲ ನೀರು ಹಾಕ್ಕೊಳ್ಬೋದು, ಸ್ವಲ್ಪ ನೀರಾದರೆ ತುಂಬಾ ಸ್ವಲ್ಪ ಹಾಕಿ. ಆಮೇಲೆ ಇದಕ್ಕೆ ಉಪ್ಪು, ಬೇಕಿದ್ರೆ ಪೆಪ್ಪರ್ ಹಾಕ್ಕೋಬೋದು. ಇದಕ್ಕೆ ಪೆಪ್ಪರ್ ಬೇಕು ಅಂದರೆ ಪೆಪ್ಪರ್ ಒಂದು ಬೇರೆ ಥರ ಫ್ಲೇವರ್ ಕೊಡುತ್ತೆ ಇದಕ್ಕೆ. ಪೆಪ್ಪರ್ ಹಾಕ್ತಿಲ್ಲ ನಾನು. ಸೊ ಜಸ್ಟ್ ಉಪ್ಪು ಹಾಕ್ಬಿಟ್ಟು ಇನ್ನೊಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಒಂದು 10 ಸ್ಪೂನ್ ಮ್ಯಾರಿನೇಷನ್ ತಗೊಬಿಟ್ಟು ಅದಕ್ಕೆ 200 ಗ್ರಾಮ್ ಪನ್ನೀರ್ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿ ಒಂದು ಆಲ್ಮೋಸ್ಟ್ ಅರ್ಧ ಗಂಟೆ ಹಂಗೆ ಇಟ್ಕೋತೀನಿ ಸೈಡಲ್ಲಿ. ಸೊ ಅದೆಲ್ಲ ಫ್ಲೇವರ್ ಎಳ್ಕೋಬೇಕು ಬೇಸಿಕಲಿ ಆ ಪನ್ನೀರ್ ಏನಿದೆ. ಸೊ ಈ ಪನ್ನೀರ್ನ ನೀವು ಬಿರಿಯಾನಿಗೆ ಮಿಕ್ಸ್ ಮಾಡಿಲ್ಲ ಅಂದರೆ ಪನ್ನೀರ್ ಟಿಕ್ಕಾನೂ ಮಾಡ್ಬೋದು, ಪನ್ನೀರ್ 65, ಪನ್ನೀರ್ ಟಿಕ್ಕಾ ಎಲ್ಲ ಮಾಡ್ಬೋದು. ಎಣ್ಣೆಲಿ ಬಿಡ್ಬೋದು ಡೈರೆಕ್ಟಾಗಿ, ಇಲ್ಲ ಏರ್ ಫ್ರೈಯರ್, ಓವನ್ ಅದೆಲ್ಲ ಕುಕ್ ಮಾಡ್ಕೋಬೋದು. ಇದು ಚೆನ್ನಾಗಾಗುತ್ತೆ, ಜಸ್ಟ್ ಹಂಗೆ ತಿನ್ನೋಕ್ಕೆ ತುಂಬ ಚೆನ್ನಾಗುತ್ತೆ ಪನ್ನೀರ್ ಆ್ಯಕ್ಚುಲಿ ಈ ಮಸಾಲ ಜೊತೆ. ಸೊ ಟ್ರೈ ಮಾಡಿ. ಸೊ ಅದೊಂದು ಬೋನಸ್ ರೆಸಿಪಿ ಇದರಲ್ಲಿ ಸಿಗ್ತಾ ಇರೋದು.
ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸಿಗೆ ತಿಳಿಸಿ, ನೀವು ಟ್ರೈ ಮಾಡಿ, ಹಬ್ಬಕ್ಕೆ ಬಿರಿಯಾನಿ ತಿನ್ನಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಸಿಕಲಿ ಯಾಕಂದರೆ ಫುಲ್ ಅಂಟ್ಕೋಬೇಕು ಅದು ಮಸಾಲೆ ಏನಿದೆಯಲ್ಲ, ಎಲ್ಲ ಸೈಡ್ ಅಂಟ್ಕೊಂಡ್ಮೇಲೆ ಮುಚ್ಚಿಡ್ಬೇಕಾಗಿಲ್ಲ, ಹಾಗೇನಿಲ್ಲ, ಸುಮ್ಮನೆ ಹಂಗೆ ಸೈಡಲ್ಲಿ ಇಟ್ಬಿಡಿ. ಅದು ನೀಟಾಗಿ ಸ್ವಲ್ಪ ಆಗುತ್ತೆ, ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆದಮೇಲೆ. ಇನ್ನೊಂದು ಟಿಪ್ ಅಂದರೆ ನೀವು ಬೇಕಿದ್ರೆ ಅದಕ್ಕೆ ಒಂದು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕ್ಬೋದು ಮೇಲ್ಗಡೆ. ಅದು ಒಂಥರ ಟಿಕ್ಕಾಗಿ ಯೂಸ್ ಮಾಡ್ಬೋದು, ಬೇಸಿಕಲಿ ಚೆನ್ನಾಗಾಗುತ್ತೆ. ಸೊ ಟ್ರೈ ಮಾಡಿ ಅದನ್ನು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕುಕಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಈರುಳ್ಳಿ ಎಲ್ಲ ಹೆಚ್ಚಿಟ್ಟಿದ್ದೀವಲ್ಲ, ಸೊ ಗ್ಯಾಸ್ ಆನ್ ಮಾಡಿ ಬಾಣಲೆ ಇಟ್ಟು ಒಂದು 50 ml ಅಷ್ಟು ಎಣ್ಣೆ ಹಾಕಿ ಅದರಲ್ಲಿ ಉದ್ದಿಗೆ ಹಚ್ಚಿರೋಂಥ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಸೊ ಅದನ್ನು ನೀಟಾಗಿ ಗೋಲ್ಡನ್ ಫ್ರೈ ಥರ ಕುಕ್ ಆಗಬೇಕು. ಸ್ವಲ್ಪ ಉಪ್ಪು ಹಾಕಿ ನೀರು ಬಿಡುತ್ತೆ, ಅವಾಗ ಇನ್ನೂ ನೀಟಾಗಿ ಕುಕ್ ಆಗುತ್ತೆ. ಸೊ ಕುಕ್ ಆದಮೇಲೆ ನೋಡಿ ಯಾವ ಥರ ನೀರು ಬಿಡ್ತಾ ಇದೆ. ತುಂಬ ಕ್ರಿಸ್ಪ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಯೂಶ್ವಲಿ ಆಯಿಲಲ್ಲಿ. ಸೊ ನಾನೇನು ಮಾಡ್ತೀನಿ, ಇದನ್ನು ಒಂದು ಸ್ವಲ್ಪ ಸೈಡಲ್ಲಿ ತೆಗೆದಿಟ್ಬಿಟ್ಟು ಏರ್ ಫ್ರೈ ಇದೆಯಲ್ಲ, ಸೊ ಅದ್ರಲ್ಲಿ ಹಾಕ್ತೀನಿ. ಸೊ ಪ್ಲೇಟಲ್ಲಿ ಸೈಡಲ್ಲಿ ಇಟ್ಕೊಬಿಡ್ತೀನಿ ಈ ಥರ. ಆಮೇಲೆ ಏರ್ ಫ್ರೈರಿಗೆ ಮೂವ್ ಮಾಡ್ತೀನಿ. ಸೊ ಅಲ್ಲಿ ಇನ್ನೂ ನೀಟಾಗಿ ಕುಕ್ ಆಗುತ್ತೆ. ಸೊ ಇದು ಬೇಸಿಕಲಿ ಲಾಸ್ಟ್ಗೆ ಯೂಸ್ ಮಾಡೋ ಐಟಮ್. ಸೊ ಹಾಕಿದ್ರೆ ಚೆನ್ನಾಗಿರುತ್ತೆ, ಸ್ಕಿಪ್ ಮಾಡ್ಬೋದು ಬೇಕಿದ್ರೆ, ಇಲ್ಲ ಅಂದ್ರೆ ನಡೆಯುತ್ತೆ. ಸೊ ನೆಕ್ಸ್ಟ್ ಮಸಾಲ ಅಡ್ಡ ಹಚ್ಚಿರೋಂಥ ಈರುಳ್ಳಿನ ಮತ್ತು ಅದೇ ಎಣ್ಣೆಲಿ ಫ್ರೈ ಮಾಡ್ತಾ ಇದ್ದೀನಿ ಈ ಎಣ್ಣೆಗೆ. ಸೊ ಇದೇನಂದರೆ ಜಾಸ್ತಿ ಕುಕ್ ಆದರೆ ನಾರ್ಮಲ್ ಟ್ರಾನ್ಸ್ಲೂಸೆಂಟ್ ಅಂತ ಹೇಳ್ತೀರ, ಪಾರದರ್ಶಕ ಆಗಬೇಕು ಅದು ಈರುಳ್ಳಿ. ಸೊ ಅಷ್ಟು ಆಯಿತು ಅಂದರೆ ಇದಕ್ಕೆ ಒಂದು ಸ್ವಲ್ಪ ಟೊಮ್ಯಾಟೊ ಏನು ಹಚ್ಚಿಟ್ಟಿದ್ದೀವಲ್ಲ, 6-7 ಟೊಮ್ಯಾಟೊ ಹಚ್ಚಿಟ್ಟಿದ್ದೀನಿ. ಸೊ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ಮಿಕ್ಸ್ಗೆ ಸ್ವಲ್ಪ ಕ್ರಷ್ ಮಾಡ್ತಾ ಇರಿ ಇವಾಗ ಕಲರ್ ಬಿಡ್ತಾ ಇದೆ ನೋಡಿ ಹೆಂಗೆ ಅಂತ. ಸೊ ಆಯಿಲು ಬಿಡುತ್ತೆ, ಕಲರ್ ಬಿಡ್ತಾ ಇರುತ್ತೆ. ಸೊ ಇದಕ್ಕೆ ಈಗ ಏನು ಮಾಡ್ತೀನಿ, ನೆಕ್ಸ್ಟ್ ಆ ಮಸಾಲ ಏನು ಇಟ್ಕೊಂಡಿದ್ನಲ್ಲ, ಮೆಣಸಿನ ನೋಡಿ, ಗರಂ ಮಸಾಲ ಎಲ್ಲ, ಸೊ ಅದನ್ನು ಒಂದೊಂದಾಗಿ ಮಿಕ್ಸ್ ಮಾಡ್ಕೊಂಡು ಹೋಗೋಣ. ಸೊ ಇದು ಮೇಯ್ನ್ಲಿ ನೀಟಾಗಿ ಮ್ಯಾಶ್ ಆಗಬೇಕು. ಸೊ ಟೊಮೆಟೊ ಓಕೆ, ಆಲ್ಮೋಸ್ಟ್ 90% ಅದು ಮ್ಯಾಶ್ ಚೆನ್ನಾಗಿರುತ್ತೆ. ನಿಮ್ಗೆ ಆ ಟೊಮೆಟೊ ತಿನ್ನಕ್ಕೆ ಸಿಗಲ್ಲ ಬೇಸಿಕಲಿ. ಸೊ ತಿನ್ನಕ್ಕೆ ಸಿಗಬಾರ್ದು ಮೈನ್ ಇಲ್ಲಿ. ಏನಕ್ಕಂದರೆ ಇನ್ನೊಂದು ವಿಚಾರ ಏನು, ಮಿಕ್ಸಿ ಯೂಸ್ ಮಾಡಲ್ಲ. ಸೊ ಇಲ್ಲೇ ಮ್ಯಾಶ್ ಮಾಡಿ, ಆದಷ್ಟು ಮ್ಯಾಶ್ ಆಗುತ್ತೆ, ತುಂಬ ಸ್ವಲ್ಪ, ಏನು ಅಷ್ಟು ಕಷ್ಟಪಡಬೇಕಾಗಿಲ್ಲ. ಇವಾಗ ಒಂದ್ಸಲಿ ಬೀಟ್ ಮಾಡಿ ಪ್ರೆಸ್ ಮಾಡ್ತಾನೆ ಇರಿ. ಸೊ ನೋಡಿ ಇವಾಗ MD ಹೀಗೆ ಮಿರ್ಚ್ ನಿಮ್ಗೆ ಬೇಕಾದಂಗೆ ಹಾಕೊಳ್ಳಿ. ನೋಡಿ ಖಾರ ಯಾವ ಥರ ಬೇಕು. ನಾನು ಆಲ್ಮೋಸ್ಟ್ 2 to 3 ಸ್ಪೂನ್ ಹಾಕಿದ್ದೀನಿ ಇದಕ್ಕೆ. ನಂಗೆ ಕಡಿಮೆ ಅನಿಸ್ತು ಆ್ಯಕ್ಚುಲಿ, ಇನ್ನೂ ಹಾಕ್ಬೋದಾಗಿತ್ತು. ಸೊ ಇದಕ್ಕೆ ಗರಂ ಮಸಾಲ 1-2 ಸ್ಪೂನ್, ಕಾಶ್ಮೀರಿ ಚಿಲ್ಲಿ 1-2 ಸ್ಪೂನ್, ಆಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ, ಕುಕ್ ಮಾಡಬೇಕಂದ್ರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ. ನಾನು ಬಿಟ್ಟಿದ್ದೆ ಆ್ಯಕ್ಚುಲಿ, ಆ್ಯಡ್ ಮಾಡಿರಲಿಲ್ಲ. ಆಮೇಲೆ ಶಾನ್ ಬಿರಿಯಾನಿ ಮಸಾಲ ಅದೊಂದು 3-4 ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಯಾಕಂದ್ರೆ ಇದು ಇನ್ನೂ ಫ್ಲೇವರ್ ಆ್ಯಡ್ ಮಾಡುತ್ತೆ, ಯಾಕಂದ್ರೆ ಮೇನ್ ರೈಸಿಗೆ ಇದು ಮಿಕ್ಸ್ ಮಾಡ್ತೀವಲ್ಲ. ಸೊ ಇದು ಫುಲ್ ಫ್ಲೇವರ್ ಬಿಡಬೇಕಾಗುತ್ತೆ. ಸೊ ಇದನ್ನು ನೀಟಾಗಿ ಕುಕ್ ಮಾಡಿ ಇದೆಲ್ಲ ಮಿಕ್ಸ್ ಮಾಡಾದ್ಮೇಲೆ, ಮತ್ತು ನಾವೇನು ಇವಾಗ ಮ್ಯಾರಿನೇಷನ್ ಪ್ರಿಪೇರ್ ಮಾಡಿದ್ರೆ ಮೊಸರಲ್ಲಿ, ಸೊ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ. ಇದು ಸ್ಮೂತ್ನೆಸ್ ಕೊಡುತ್ತೆ, ಒಂದು ಸ್ಮೂತ್ ಟೆಕ್ಸ್ಚರ್ ಕೊಡುತ್ತೆ ಆ ರೈಸ್ಗೆ ನಿಮಗೆ ಲಾಸ್ಟ್ ಮಿಕ್ಸ್ ಮಾಡಬೇಕಿದ್ರೆ. ಮತ್ತು ತುಂಬ ಖಾರ ಏನಿದೆ ಅದು ಇಳ್ಕೊಬಿಡುತ್ತೆ ಆ ಮೊಸರು. ಸೊ ಒಡೆದೋಗಲ್ಲ ಬೇಸಿಕಲಿ ಮಸಾಲ. ಸೊ ಹಾಗೆ ಇರುತ್ತೆ ನೀಟಾಗಿ. ಯೂಶ್ವಲಿ ಹಾಲಲ್ವಾ, ಮೊಸರಿಂದ ಹಾಲು ಆ್ಯಕ್ಚುಲಿ ಬಿಟ್ಕೊಳ್ಳುತ್ತಂತಾರೆ, ಬಟ್ ಇದು ಬಿಟ್ಕೊಳ್ಳಲ್ಲ, ನೀಟಾಗಿ ಮಿಕ್ಸ್ ಆಗುತ್ತೆ, ಒಂದು ಮಂದ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ತಿನ್ಬೋದು ಆ್ಯಕ್ಚುಲಿ, ಚಪಾತಿ ಗ್ರೇವಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಈ ಮಸಾಲ. ಸೊ ಈ ಮಸಾಲಾಗೆ ಫೈನಲಿ ತರಕಾರಿ ಹೋಗ್ತಾ ಇದೆ, ಬೀನ್ಸ್ ಮತ್ತು ಕ್ಯಾರೆಟ್. ಸೊ ಬೇಯಿಸೋದೇನಿಲ್ಲ, ಡೈರೆಕ್ಟ್ ಇದರಲ್ಲೇ ಬೇಯುತ್ತದು ಆ್ಯಕ್ಚುಲಿ. ಇದು ಆಲ್ಮೋಸ್ಟ್ ಒಂದು 20 ನಿಮಿಷ ಹಂಗೆ ಕುಕ್ ಮಾಡ್ತೀನಿ ಮೈಲ್ಡ್ ಫ್ಲೇಮಲ್ಲಿ. ಮಿಕ್ಸ್ ಮಾಡ್ತಾನೆ ಇರ್ತೀನಿ ಇವಾಗ ಮೈಲ್ಡ್ ಫ್ಲೇಮಲ್ಲಿ ಕುಕ್ ಮಾಡಿ ಅದು ಹಾಗೆ ಬೆಂದ್ಕೊಳ್ಳುತ್ತೆ. ಅಲ್ಲೇ ಮೇನ್ ಕ್ರಂಚ್ ಸಿಗುತ್ತೆ ಸ್ವಲ್ಪ ತಿನ್ನೋಕ್ಕೆ ನಿಮ್ಗೆ ಬಿರಿಯಾನಿಯಲ್ಲಿ. ಸೊ ಅದು ಮೇಯ್ನ್ ಬೇಕು ಬಿರಿಯಾನಿಯಲ್ಲಿ ತಿನ್ನೋಕ್ಕೆ. ಏನೂ ಸಿಕ್ಕಿಲ್ಲ ಅಂದರೆ ಕುಷ್ಕ ಆದಂಗೆ ಆಗುತ್ತೆ. ಸೊ ಹಾಗೆ ಇರಲಿ, ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ ಲಿಡ್ ಮುಚ್ಚಿ ಮಾಡಿ ಮುಚ್ಚಿಬಿಟ್ಟು ಹಾಗೆ ಒಂದು 20 ನಿಮಿಷ ಬಾಯ್ಲ್ ಮಾಡಿ ನೋಡ್ತಾ ಇದೆ ಇವಾಗ. ಸೊ ನೋಡ್ಬೋದು ಯಾವ ಥರ ಬಾಯ್ಲ್ ಆಗ್ತಿದೆ ಅಂತ.
ನೋಡಿ ಆಯಿಲ್ ಬಿಡ್ತಾ ಇದೆ ಮೇಲ್ಗಡೆಯಿಂದ. ಸೊ ಆಯಿಲ್ ಬಿಡ್ತು ಅಂದರೆ ಆಲ್ಮೋಸ್ಟ್ ಆಯಿತು ಅಂತ ಅರ್ಥ. ಸೊ ಇನ್ನೇನು ಮಾಡ್ತೀವಿ ಅಂದರೆ ನೆಕ್ಸ್ಟ್ ಏನು ಪನ್ನೀರ್ ಇದೆಯಲ್ಲ, ಸೊ ಅದನ್ನು ತಗೊತೀವಿ. ಆ ಪನ್ನೀರ್ನ ಈ ಮಸಾಲಾಗೆ ಮಿಕ್ಸ್ ಮಾಡಬೇಕು. ತೋರಿಸ್ತೀನಿ ನಾನು ಅದು ಯಾವ ಥರ ಅಂತ. ನೆಕ್ಸ್ಟ್ ಮ್ಯಾರಿನೇಷನ್ ಏನು ಮಾಡಿ ತೆಗೆದಿಟ್ಟಿದ್ದೀವಲ್ಲ ಪನ್ನೀರ್ನ, ಮೊಸರಲ್ಲಿ ನೆನೆಸಿಟ್ಟಿವಲ್ಲ ಮೊಸರು ಮಸಾಲದಲ್ಲಿ, ಸೊ ಅದನ್ನು ಇಲ್ಲಿ ತವಾ ಮೇಲೆ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಅದು ಕುಕ್ ಆಗಬೇಕು ನೀಟಾಗಿ, ತಂದೂರ್ ಥರ ಆಗಬೇಕು ಬೇಸಿಕಲಿ. ನಂತರ ತಂದೂರ್ ಇಲ್ಲ, ಸೊ ಈ ಥರ ಮಾಡ್ತಾ ಇದ್ದೀನಿ. ಸೊ ನೋಡಿ ಆನಿಯನ್ಸು ಹಂಗೆ ಕ್ರಿಸ್ಪ್ ಮಾಡಿಟ್ಟಿದ್ದೀನಿ. ಪನ್ನೀರನ್ನ ಮತ್ತು ಏರ್ ಫ್ರೈರ್ಗೆ ಹಾಕ್ತಾ ಇದ್ದೀನಿ ಇನ್ನೂ ಕ್ರಿಸ್ಪ್ ಮಾಡೋಕ್ಕೆ. ಸೊ ನೀಟಾಗಿ ಕ್ರಿಸ್ಪ್ ಆಗುತ್ತೆ, ಏನು ತುಂಬ ಸಾಫ್ಟ್ ಇರಬಾರ್ದು. ಸೊ ಅದಕ್ಕೋಸ್ಕರ ಮಾಡಿಬಿಟ್ಟು ಸೈಡಲ್ಲಿ ಆ ಮಸಾಲೆಗೆ ಹಾಕಿಬಿಡಿ, ಪರವಾಗಿಲ್ಲ. ಇವಾಗ ಮಸಾಲ ಎಳ್ಕೊಳ್ಳುತ್ತೆ, ಪನ್ನೀರಲ್ಲಿರೋ ಫ್ಲೇವರ್ಸು ಎರಡು ಮಿಕ್ಸ್ ಆಗಿಬಿಡುತ್ತೆ ನೀಟಾಗಿ. ಸೊ ಚೆನ್ನಾಗಾಗುತ್ತೆ ತಿನ್ನೋಕ್ಕೆ. ಪನ್ನೀರ್ ಜೊತೆ ರೈಸ್ ಜೊತೆ ತಿನ್ನೋಕ್ಕೆ ಸಿಗುತ್ತಲ್ಲ ಪನ್ನೀರ್, ಚೆನ್ನಾಗಾಗುತ್ತೆ. ಸೊ ನೆಕ್ಸ್ಟ್ ನೀರು ಪ್ರಿಪೇರ್ ಮಾಡೋಣ. 5ರಿಂದ 6 ಗ್ಲಾಸ್ ಲೋಟ ನೀರು, ಅದಕ್ಕೆ ಎಲ್ಲ ಮಸಾಲ ಮಿಕ್ಸ್ ಮಾಡ್ತೀನಿ. ದಾಲ್ಚಿನ್ನಿ, ಲವಂಗ, ಕೆತ್ತೆ, ಸ್ಟಾರ್ ಆನೀಸ್, ಲವಂಗ ಒಂದು 4-5, ಒಂದು ಮೆಣಸು, ಒಂದು ಲಿಂಬೆ ಹಣ್ಣು ಎಲ್ಲ ಹಾಕ್ಬಿಟ್ಟು ಕುದಿಸ್ತೀನಿ ನೀಟಾಗಿ. ಒಂದು ಒಳ್ಳೆ ಬಾಯ್ಲ್ ಬಂತು ಅಂದರೆ ನೀವು ಬೇಕಿರೋ ಮಸಾಲೆಲ್ಲ ತೆಗಿಬೋದು. ನಿಮ್ಗೆ ಕಸ ಅನ್ಸಿದ್ರೆ ಏನು ನೀರು ಉಳ್ಕೊಳ್ಳುತ್ತಲ್ಲ ಅದರಲ್ಲಿ ರೈಸ್ನ ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಬೇಕು ನೀಟಾಗಿ. ಸೊ ಬಾಯ್ಲ್ ಆಯಿತು ಅಂದರೆ ಆಲ್ಮೋಸ್ಟ್ ರೆಡಿ. ನೆಕ್ಸ್ಟ್ ಲೇಯರಿಂಗ್. ಸೊ ಏನು ಮಸಾಲ ರೆಡಿ ಮಾಡಿಟ್ಟಿದ್ರೆ ಪನ್ನೀರೆಲ್ಲ ಮಿಕ್ಸ್ ಮಾಡಿ, ಸೊ ಅದನ್ನು ಕುಕ್ಕರ್ಗೆ ಹಾಕ್ತಾ ಇರ್ತೀನಿ. ಒಂದು ಲೇಯರ್ ಕುಕ್ಕರ್ಗೆ ಹಾಕಿಬಿಟ್ಟು ಅದಾದಮೇಲೆ ಅದ್ರ ಮೇಲೆ ಏನು ಕುಕ್ ಮಾಡಿರೋ ರೈಸ್ ಇದೆಯಲ್ಲ, ಸೊ ಆ ರೈಸ್ನ ಹಾಕ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ನಾನು ಲೆಮನ್ ಹಾಕಿದ್ದೆ. ಆ ಲೆಮನ್ ಹಾಕೋದ್ರಿಂದ ವೈಟ್ ಕಲರ್ ಆಗಿರುತ್ತೆ, ಒಳ್ಳೆ ಫ್ಲೇವರ್ ಇರುತ್ತೆ ರೈಸ್ಗೆ. ಸೊ ಅದಕ್ಕೋಸ್ಕರ ಹಾಕಿದ್ದೀನಿ. ಆ್ಯಕ್ಚುಲಿ ತೆಗಿಬೋದು, ಇದನ್ನು ಪರವಾಗಿಲ್ಲ. ಸೊ ನಿಮ್ಗೆ ಬಿಟ್ಟಿರೋದು. ಸೊ ಅದಾದಮೇಲೆ ಮಸಾಲ ಮತ್ತು ರೈಸು, ಆಮೇಲೆ ಮಸಾಲ ಮತ್ತು ರೈಸ್ ಹಾಕಿ ಲಾಸ್ಟ್ ಮೇಲ್ಗಡೆ ಇನ್ನೊಂದು ಲೇಯರ್ ಮಸಾಲ ಹಾಕಿಬಿಟ್ಟು ಅದಕ್ಕೆ ನೀವೇನು ಸ್ಟಾರ್ಟಿಂಗ್ ಇದು ಹಚ್ಕೊಂಡಿರ್ತೀರಲ್ಲ ಏನು ಕೊತ್ತಂಬರಿ ಸೊಪ್ಪು, ಅದನ್ನು ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಒಂದು ತವದ ಮೇಲೆ ಇಡಬೇಕು. ಆ್ಯಕ್ಚುಲಿ ತೋರಿಸ್ತೀನಿ ನೋಡಿ ಈ ಥರ. ಸೊ ತವದ ಮೇಲೆ ತವನ ಫುಲ್ ಫ್ಲೇಮಲ್ಲಿಟ್ಟು ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಹಾಗೆ ಕುಕ್ ಆಗಬೇಕು. ಅಲ್ಲಿ ತವದ ಮೇಲೆ ಕುಕ್ ಆಗಬೇಕು, ಡೈರೆಕ್ಟ್ ಫ್ಲೇಮಲ್ಲಿ ಇಡೋದಲ್ಲ. ಸವದ ಬಿಸಿನಲ್ಲಿ ಕುಕ್ ಆಗುತ್ತೆ ಆ್ಯಕ್ಚುಲಿ. ಲಿಡ್ ಕ್ಲೋಸ್ ಮಾಡಬೇಕು. ಸೊ ಆದಮೇಲೆ ಈ ಥರ ಆಗುತ್ತೆ ನೋಡಿ. ಫುಲ್ ಏನೆಲ್ಲ ಕಂಟೆಂಟ್ ಇರುತ್ತಲ್ಲ, ಮಸಾಲ ಕಂಟೆಂಟ್ ಅಬ್ಸಾರ್ಬ್ ಆಗಿ ರೈಸಿಗೆ ಲಾಸ್ಟಿಗೆ ಟಾಸ್ ಮಾಡಿ, ಹ್ಯಾಂಡ್ ಟಾಸ್ ಮಾಡೋದು ಇದನ್ನು ಬೇಸಿಕಲಿ. ಕೈಯಲ್ಲಿ ಮಾಡೋಕ್ಕೆ ಹೋಗ್ಬೇಡಿ, ಸೌಟ್ ಯೂಸ್ ಮಾಡ್ಕೊಳ್ಳಿ. ಸೊ ಹ್ಯಾಂಡ್ ಟಾಸ್ ಮಾಡಾದ್ಮೇಲೆ ನಿಮ್ಮ ಬಿರಿಯಾನಿ ಆಲ್ಮೋಸ್ಟ್ ರೆಡಿ ಟು ಸರ್ವ್. ಸೊ ಇದ್ರ ಜೊತೆ ನೀವು ಸಲಾನ್ ಯೂಸ್ ಮಾಡ್ಬೋದು, ಕರ್ಡ್ ಯೂಸ್ ಮಾಡ್ಬೋದು, ರಾಯ್ತಾ ಯೂಸ್ ಮಾಡ್ಬೋದು, ಬೂಂದಿ ರಾಯ್ತಾ ಯೂಸ್ ಮಾಡ್ಬೋದು. ಸೊ ವೆರೈಟಿ ರಾಯ್ತಾ ಇದೆ. ಸೊ ನೋಡಿ ಯಾವ ಥರ ಬಂದಿದೆ, ಬಿಡು ಆಗಿ ಬಂದಿದೆ. ಇದು ಮಧ್ಯಾಹ್ನ ರಾತ್ರಿ ಅಷ್ಟು 2 ಹೊತ್ತು ತಿಂದಿದ್ದೀನಿ ನಾ ಮಾಡಿ. ತುಂಬಾ ಚೆನ್ನಾಗಿ ಬಂದಿತ್ತು, ಮನೆಯವರಿಗೆಲ್ರಿಗೂ ಇಷ್ಟ ಆಗಿತ್ತು. ನೀವು ಟ್ರೈ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.